ಸಾಕಷ್ಟು ಕೂಡ ಈಗಾಗಲೇ ನಮಗೆ ಬೆಲೆ ಹೆಚ್ಚಿನ ಸಿಗ್ಬೇಕಂತೇಳಿ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ ಬಹಳಷ್ಟು ಎಲ್ಲ ಜಿಲ್ಲೆ ವ್ಯಾಪಿ ನಡೆದಕ್ಕಾಗಿ ಇವತ್ತು ಸಭೆ ಕರೆದರು. ನಾವು ಕಬ್ಬಿನ ಬೆಲೆಯನ್ನು ನಿಗದಿ ತಗೋಬೇಕಾಗಿತ್ತು. ಇವತ್ತು ಏನಾಗಿತ್ತಪ್ಪ ಅಂತಂದ್ರ ನಮಗೆ ಕಾರ್ಖಾನೆಯವರು ನಿರಂತರವಾಗಿ ಮೋಸ ಮಾಡತ್ತಾರ. ಎದ್ರೊಳಗೆ ಮಾಡತ್ತಾರೋ, ತೂಕದಾಗ ಮೋಸ ಮಾಡ್ತಾರೋ, ರಿಕವರಿ ಒಳಗೆ ಮೋಸ ಮಾಡ್ತಾರೋ, ಮತ್ತ ಕಟಾವು HNT ಒಳಗೆ ಮೋಸ ಮಾಡ್ತಾರೋ, ಎಲ್ಲಾ ರೀತಿಯಿಂದ ಮೋಸ ಮಾಡತ್ತಾರ. ಟ್ರಾನ್ಸ್ಪೋರ್ ಖರ್ಚದ ಅದ್ರದ್ದು ಕೂಡ ನಮ್ಗೆ 20 ಕಿಲೋಮೀಟರ್ದಾಗ ಸಾಕಷ್ಟು ಕಬ್ಬು ಐತಿ. 20 ಕಿಲೋಮೀಟರ್ ಹಚ್ಚಿಕ್ ಅವ್ರಿಗೆ ಬೇಕಾದಂಗೆ ಕಾನೂನು ಮಾಡ್ಕೊಂಡಾರ. ಅವ್ರ ನಾವೇನತ್ತು 20 ಕಿಲೋಮೀಟರ್ದಾಗ ಸಾಕಷ್ಟು ಅವ್ರಿಗೆ ಕಬ್ಬು ಐತಿ. ಸಾಕಷ್ಟ 20 ಕಿಲೋಮೀಟರ್ ಹಚ್ಚಿಕ್ ಅವ್ರು 100 ಕಿಲೋಮೀಟರ್ ತರಲ್ಲ ಕಾರ್ಖಾನೆಗೆ ಸಂಬಂಧ. ಅದನ್ನ ರೈತರಿಗೆ ಹಾಕ್ಬೇಡ್ರಿ, ಅದ 300-400 ರೂಪಾಯಿ ರೈತರಿಗೆ ಕೊಟ್ಟರು ಅಂತಂದ್ರೆ ಜಗಳ ಬರೋದಿಲ್ಲ. ಇದನ್ನ ಫಸ್ಟ್ ಒಂದೇ ಕೆಲಸ ಮಾಡಿಸ್ರಿ ಸಾಹೇಬ್ರ, ಬೇರೆದಿಲ್ಲ. ಎಲ್ಲರದು ಒಪ್ಪಿಗೆ 20 ಕಿಲೋಮೀಟರ್ ಒಳಗೆ ಕಬ್ಬು ತಂದ್ರೆ ಸಾಕು. ಎಲ್ಲರದು ಒಪ್ಪಿಗೆ ಐತಿಲ್ರಿ 20 ಕಿಲೋಮೀಟರ್ ಹಚ್ಚಿ ಕಬ್ಬು. ಅವ್ರು 100 ಕಿಲೋಮೀಟರ್ ತರ ಕಾರ್ಖಾನೆಗೆ ರೊಕ್ಕ ಸಂಬಂಧ ಅದ. 20 ಕಿಲೋಮೀಟರ್ದಾಗ 2 ಕಾರ್ಖಾನೆ ನಡೀತಕ್ಕಂಥ ನಮ್ಮ ಜಿಲ್ಲೆ ಒಳಗೆ ಬೆಳಗಾವದಾಗ ವಿಶೇಷವಾಗಿ ಬೇರೆ ಜಿಲ್ಲಾಕ್ಕಿಂತ ಬೆಳಗಾವದಾಗ 28-29 ಕಾರ್ಖಾನೆ ಅದಾವು. ಅವ್ರು 20 ಕಿಲೋಮೀಟರ್ ಕಬ್ಬು ಒಯ್ಲ್ರಿ, ಅಲ್ಲೇ 400 ರೂಪಾಯಿ ರೈತರಿಗೆ ಕೊಟ್ಟಂದ್ರೆ ಅಲ್ಲೇ ಅವ್ರಿಗೂ ಲಾಭ ಆಕತಿ, ನಮಗೂ ಲಾಭ ಆಕತಿ. ಅವ್ರಿಗೆ ಇನ್ನೂ ಭಾಳ ಇಂಟ್ರೆಸ್ಟ್ ಐತೆ ಅಂದ್ರೆ ಅವ್ರು ಹೆಚ್ಚಿಗೆ ರೊಕ್ಕ ಹಾಕಿ ಅವ್ರು ತರಲಿ, ಅವ್ರ ವೈಯಕ್ತಿಕ ಕಾರ್ಖಾನೆ ಅವ್ರು ತರಲಿ. ಅದನ್ನ ನಮ್ಮ ತಲೆಗೆ ಈ ಸುಮಾರು ವರ್ಷದಿಂದ ನಮ್ಮ ತಲೆಗೆ ಹಾಕತ್ತೀರಿ, ಅದನ್ನ ಹಾಕಬೇಡ್ರಿ. ಇವತ್ತು ಅದನ್ನ ದಯವಿಟ್ಟು ತಾವೊಂದು ನಿರ್ಣಯ ಮಾಡಿರಪ್ಪ ಅಂದ್ರೆ ಈಗ ನಮಗೆ 300-400 ರೂಪಾಯಿ ಲಾಭ ಆಗ್ತಕ್ಕಂಥದ್ದು ಆಗ್ತದೆ. ಅದೇ ತೂಕದೊಳಗ ಈಗೆಲ್ಲ ನೀವೆಲ್ಲ ಹೋರಾಟ ಮಾಡಿದ್ವು, ಡಿಜಿಟಲ್ ಕಾಟ ಕುಣಿಸ್ಬೇಕಂತೇಳಿ ಹೋರಾಟ ಮಾಡಿದ್ವು. ಈಗ ಡಿಜಿಟಲ್ ಕಾಟವನ್ನ ಕುಣಿಸ್ರ. ಡಿಜಿಟಲ್ ಫಸ್ಟ್ ಮೇನ್ ಅದೇನ್ ಡಿಜಿಟಲ್ ಇರ್ತೈತಿ, ಕಾಟ ಇರ್ತೈತಿ. ಅಲ್ಲಿಂದ ಏನ್ ಮಾಡ್ತಾರಪ್ಪ ಅಂತಂದ್ರ ಅದಕ್ಕೊಂದು ಇಂಡಿಕೇಟರ್ ಅಂತ ಹೇಳಿ ಇರ್ತೈತಿ. ಕೇಬಲ್ ಇಂಡಿಕೇಟರ್ ಅಂತ ಇರ್ತೈತಿ. ಅವ್ರ ಏನ್ ಮಾಡ್ತಾರಪ್ಪ, ಇಂಡಿಕೇಟರ್ ಅಂದ್ರೆ ಡೈರೆಕ್ಟ್ ಡಿಸ್ಪ್ಲೇ ಹೋಗ್ಬೇಕ. ಅವ್ರು ಡೈರೆಕ್ಟ್ ಡಿಸ್ಪ್ಲೇಗೆ ಹೋಗಂಗಿಲ್ಲ. ಇಲ್ಲೊಂದು ಏನ್ ಮಾಡ್ತಾರಪ್ಪ ಅಂದ್ರೆ ಕಂಪ್ಯೂಟರ್ ಅಂತ ಹೇಳಿ ಮಾಡ್ತಾರ. ಅಲ್ಲಿ ಕಂಪ್ಯೂಟರ್ದಾಗ ಏನ್ ಮಾಡ್ತೈತಪ್ಪ ಅಂದ್ರೆ ಸಾಫ್ಟ್ವೇರ್ ಮೇಲೆ ಇಲ್ಲಿ ಒಂದು ಟನ್ ಬೇಕಾದ್ರೆ ಆಟೋಮೆಟಿಕ್ ಅಡ್ಜಸ್ಟ್ ಮಾಡ್ತೈತಿ. ಅವ್ರೇನ್ ಮಾಡ್ಬೇಕು, ಈ ಕಂಪ್ಯೂಟರ್ ಇಡಬಾರ್ದು ಅಂತೇಳಿ ಇವ್ರಿಗೆ ಏನ್ ಇದು ಆಕ್ಟ್ ಕಾನೂನು ಐತಿ. ಆದ್ರೂ ಕೂಡ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಕಂಪ್ಯೂಟರ್ ಕುಣಿಸ್ತಾರೋ, ಇವ್ರು ಡೈರೆಕ್ಟ್ ಪ್ರಿಂಟ್ ಒಂದಾವ 2 ಇರ್ತಾವ, 2 ಕಾಯಿಲ್ ಇರ್ತಾವ. ಅಂದ್ರ ಹಿಂಗೊಂದು 2 ಕೇಬಲ್ ಇರ್ತಾವ. ಒಂದು ಕೇಬಲ್ ಪ್ರಿಂಟ್ ಇರ್ತೈತಿ, ಇನ್ನೊಂದು ಕೇಬಲ್ ಅದೇ ಕಂಪ್ಯೂಟರ್ ಇರ್ತೈತಿ. ಕಂಪ್ಯೂಟರ್ ಕೇಬಲ್ ಅನ್ನ ಸೀಜ್ ಮಾಡ್ತಕ್ಕಂಥದ್ದು ಆಗ್ಬೇಕು. ಅಷ್ಟಾದಪ್ಪ ಅಂತಂದ್ರೆ 100% ಅಲ್ಲೂ ಕೂಡ ಮೋಸ ಆಗಂಗಿಲ್ರ ಗೌಡ್ರ. ಈಗ ನಾವು ಡಿಜಿಟಲ್ ಹೋರಾಟ ಮಾಡಿದ್ವಿ, ಕಂಪ್ಯೂಟರ್ ಏನ್ ಮಾಡಿದ್ರೆ ಸಾಫ್ಟ್ವೇರ್ ಆಟೋಮೆಟಿಕ್ ಇಲ್ಲಿ 10 ಟನ್ ಬಂದೈತೆ ತಿಳ್ಕೊರೆ. ಇದು ಇಂಡಿಕೇಟರ್ ಇದ್ರೆ ಕಂಪ್ಯೂಟರ್ ಹೋಗ್ತಾರ, 1 ಟನ್ ಮಿಸ್ ಮಾಡಿ ಡೈರೆಕ್ಟ್ ಡಿಸ್ಪ್ಲೇ ಹೋಗ್ಬಿಡುದು 9 ಟನ್ ಅಂತೇಳಿ. ನಾವು ಡಿಸ್ಪ್ಲೇ ಆಟ ನೋಡ್ತು, ಕಂಪ್ಯೂಟರ್ ಇರೋಂಗಿಲ್ಲ ಸರ ಕೇಳ್ರಿ. ಕಂಪ್ಯೂಟರ್ ಇರೋಂಗಿಲ್ಲ, ಒನ್ಲಿ ಪ್ರಿಂಟರ್ ಅಷ್ಟ. ಕಂಪ್ಯೂಟರ್ ಅನ್ನುವಂಥದ್ದು ಏನು 2 ಪಿನ್ ಅದಾವ. ಒಂದು ಕಂಪ್ಯೂಟರ್ ಹೋಗ್ತಕ್ಕಂಥದ್ದು ಸಂಪೂರ್ಣ ಸೀಜ್ ಮಾಡ್ತಕ್ಕಂಥದ್ದು ಆಗ್ಬೇಕಾದ. ನಮ್ಮ ಆಕ್ಟ್ದಾಗ ಸ್ಕೂಲ್ ಕೂಡ ಐತೆ, ಆದ್ರೂ ಸೀಜ್ ಮಾಡಂಗಿಲ್ಲ ಕಾರ್ಖಾನೆ ಅವ್ರು ಯಾರು. ಈಗ ಕೂಡ ಕಾಟ ಹೊಡಿತಾರ ಈ ರೀತಿ ಮಾಡಿ. ಯಾವ್ದು ಮಾಡ್ಲಿ, ಕಂಪ್ಯೂಟರ್ ಹೋಗ್ತಕ್ಕಂಥದ್ದು ಚಟುವಟಿಕೆ ಬಂದ್ ಮಾಡ್ಲಿಲ್ಲ ಅಂದ್ರೆ ಕಂಪ್ಯೂಟರ್ ಒಳಗ ಈಗೇನ್ ಲಕ್ಷ ಗಂಟೆ ಖರ್ಚು ಮಾಡಿ ಆಟೋಮೆಟಿಕ್ ಸಾಫ್ಟ್ವೇರ್ ಸೆಟ್ ಆಗಿ 1 ಟನ್ ಹೊಡಿತಾರ. ನಾ ಹೇಳುದು ನಿಮ್ಗೆ ಅರ್ಥ ಆಗತ್ತಲೋ. ಹಿಂಗ ಕಾಟ ಇರ್ತೈತಿ, ಕಾಟ ಇತ್ತಂದ್ರ ಒಂದು ಇಂಡಿಕೇಟರ್ ಅಂತ ಬರ್ತೈತಿ. ಇಂಡಿಕೇಟರ್ ಡೈರೆಕ್ಟ್ ಡಿಸ್ಪ್ಲೇ ಹೋದ್ರ ಏನ್ ತೂಕ ಆಗಿರತ್ತೆ 10 ಟನ್ ಸಹಜ ಬರ್ತೈತಿ. ಇಲ್ಲಪ್ಪ ಅಂದ್ರೆ ಏನಾಕತಿ, ಕಂಪ್ಯೂಟರ್ ಟಚ್ ಆತಪ್ಪ ಅಂದ್ರ ಕಂಪ್ಯೂಟರ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತೈತಿ. ಅಲ್ಲಿ 1 ಟನ್ ಹೊಡೆದು ಆಟೋಮೆಟಿಕ್ ಅಂತ ಡಿಸ್ಪ್ಲೇ ಕೊಟ್ರಪ್ಪ ಅಂದ್ರೆ 9 ಟನ್ ತೋರ್ಸದ್. ನಾ ಹೇಳುದು ಇದ್ರ ಸೂಕ್ಷ್ಮ ಅರ್ಥ ಮಾಡ್ಕೋರಿ. ಇದೇನ್ ದೊಡ್ಡ ವಿಷಯ ಎಲ್ಲ, ಕಂಪ್ಯೂಟರ್ ಬೇಡ. ನೀವು 500 ಫ್ಯಾಕ್ಟ್ರಿ ಟ್ರಾಕ್ಟರ್ ಹೊರಗೆ ತರಬೋ ಅವಶ್ಯ. ಇವತ್ತು 12 ತಾಸು 24 ತಾಸಿನಾಗ ಎಷ್ಟು ಫ್ಯಾಕ್ಟ್ರಿಯ ಒಂದು ಕ್ರಾಸಿಂಗ್ ಐತಿ, ಅಷ್ಟು ಟ್ರ್ಯಾಕ್ಟರ್ ತಗೊಂಡು ಡೈರೆಕ್ಟ್ ರೈತರಿಗೆ ತುಂಬ್ಕೊಂಡು ಬರ್ತಾರೆ. ಸಿಕ್ಕಾಪಟ್ಟಿ 300 ಟ್ರ್ಯಾಕ್ಟರ್ದ ಈ ಬಾಂಡ್ ಇದ್ದಲ್ಲಿ ಸರ್ 1200 ಟ್ರ್ಯಾಕ್ಟರ್ ಬಾಂಡ್ ಮಾಡ್ಕೋತಾರೆ. 400 ಟ್ರ್ಯಾಕ್ಟರ್ ಹೊರಗಿಸ್ತಾರೆ. 5 ದಿವಸ ಗಂಟ್ಲೆ ಜಾಸ್ತಿನಲ್ಲ. ಮತ್ತೆ 5 ದಿವಸ ಈಗ ಏನು ಪಾಪ ಅವರೆಲ್ಲ ಬಂದಲ್ಲ ನೌಕರಸ್ತಾರ. ಅವ್ರು ಯಾರು ಫ್ಯಾಕ್ಟ್ರಿ ಮಾಲಕರಲ್ಲ, ಅವ್ರ ಕೈಯಾಗ ಏನೂ ಇಲ್ಲ. ಕಾಟ್ ಹಾಕಂದ್ರೆ ಹಾಕ್ತಾರೋ, ಬರೀ ಅಂದ್ರೆ ಬೇರ್ತಾರೆ. ಪೈಲಲ್ಲ ಮತ್ತೆ ಕಾಟ್ ಹಾಕೋದವ್ರದ್ದು ಪಾಪ. ಅವ್ರು ಏನ್ ಮಾಡ್ರ, ಅವ್ರು ರೈತರ ಮಕ್ಳು ಅದಾರ. ಅವ್ರು ನೋಡ್ರಿ ಇವತ್ತು ಫ್ಯಾಕ್ಟ್ರಿ ಒಬ್ರು MD ಇದಾರ ಅಂದ್ರು, ಒಬ್ರು ಯಾರಾದ್ರು ಅವ್ರು ರೈತರ ಮಗ ಅವಂಗ ಒಳಗೈತಿ. ಒಳಗ ಅವಂಗ ಒಳಗ್ ಕಡೆ ಆತೈತಿ, ನಮ್ಗೆ ಹೊರ ಕಡೆ ಆತೈತಿ ಇಷ್ಟ. ಅವ್ರು ಹೇಳ್ಕೋದಿಲ್ಲ, ಅವರು ನೋವು ಐತೇವಿ. ನಮ್ಗ ರೈತರಿಗೆ ಓಪನ್ದಾಗ ನಾವು ಯಾರು ಬಿಡದಾಗಿಲ್ಲ ರೈತರ, ನಾವು ಓಪನ್ದಾಗ ಹೇಳ್ಕೊತು. ದಯವಿಟ್ಟು ತಾವು ಇವತ್ತೇನು ಕಾರ್ಯಕ್ರಮ ಕರೆತಿರ್ಲಿ. ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗ ಬಿಲ್ ಒಂದು ಘೋಷಣೆ ಮಾಡ್ರಿ, ಕಾಟ ಒಂದು ಹಾಕ್ರಿ. ತಕ್ಷಣ ಸರ ಬಂದ ತಕ್ಷಣ ಫ್ಯಾಕ್ಟ್ರಿ ಕಬ್ಬಿಂದ ಕಾಟ ತೂಕ ಮಾಡುವಂತ ವ್ಯವಸ್ಥೆ ತಾವು ಮಾಡಿದ್ರಂದ್ರ ಈ ರೈತರಿಗೆ ಸಿಗಬೇಕಂದ್ರೆ ಶ್ರೇಯಸ್ಸ ಒಬ್ಬ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಅವರು ತಾವು ಮಾಡ್ಬೇಕಂತ ಹೇಳ್ತೀನಿ ಸರ.
ಯಾಕೆ ಈ ಮಾತು ಆದ ನಂತರ ಸರ್ ದಯವಿಟ್ಟು ನಾವು ಬರೀ ಇಲ್ಲಿ ಬರೋದು ನಾವ್ ಜಗಳ ಹಿಡಿದು ಬೇಕಾದ್ರೆ ನಿಮ್ಗಾರ ಒದರಾಡೋದು ನಾವು ಒದರಾಡಿದ್ರೆ ರಿಪೋರ್ಟ್ ಕಳಿಸಿದ್ರೆ ಇವತ್ತ ರೈತರ ಸಮಾಧಾನವಾಗಿ ಸಭೆ ಆಗಿದೆ, ಸಾಹೇಬರ ಒಪ್ಪಿಗೆ ಇದೆ. ಇನ್ನು ಕಾರ್ಖಾನೆ ಈ ವರ್ಷದ ಪ್ರಾರಂಭ ಅಂತ ಹೇಳಿ ಕೇಸಿಂದ ಅವರಲ್ಲಿ ಶುಗರ್ ಕೇನ್ ಕಮಿಷನ್ ಸಹಿ ಮಾಡಿ ಕೊಡ್ತಾನು. ಇವ್ರು ಆಲ್ರೆಡಿ ಈಗ ಎಲ್ಲ ಒಂದು ತಲದ ಫ್ಯಾಕ್ಟ್ರಿಗಳು ಬೆಂಕಿ ಹೋಗಿದ್ದಾರೆ, ಚಾಲೂ ಐತಿ. ಯಾಕೆ ನಿಮಗೂ ಒತ್ತಡ ಬಂದಿರ್ಬೇಕ. ಯಾಕೆ ಈ ಮಾತು ಹೇಳ್ತಂದ್ರ 18 ತಾರೀಕು ಆಗೋ ಕಾರ್ಯಕ್ರಮ ಇವತ್ತು ಇಟ್ಟಿದ್ರಪ್ಪ ಅಂದ್ರ 25ಕ್ಕೆ ಮೋಸ್ಟ್ಲಿ ಬೆಂಕಿ ಬಂದಿತ್ತು ಅಂತ ನನ್ನ ಸಂಶಯ ಐತಿ. ಹೌದಲ್ರಿ? ಯಾಕಂದ್ರೆ ಇದು ಪಾಪ ನಿಮಗೂ ಅಷ್ಟೇ ಒತ್ತಡ ಐತ್ರಿ ಸರ್. ನೀವು ನಮ್ಮ ಮುಂದೆ ಹೇಳೋದಿಲ್ಲ ಇದನ್ನೇ ಹೇಳಿ ದಯವಿಟ್ಟು ಬೆಲೆ ನಿಗದಿ ಆಗೋ ಮಟ್ಟ ನಾವು ಫ್ಯಾಕ್ಟ್ರಿ ಚಾಲು ಮಾಡಿದ್ರು ಅಂತ ಹೇಳಿದ್ರಿ. ಅದಕ್ಕೆ ಸರ್ ನೀವು ಒತ್ತಡ ಎಲ್ಲ ಎಂಕ್ವೈರಿ ಈಗ ಚಾಲ್ತಿಯಲ್ಲಿದೆ, ಆಲ್ರೆಡಿ ಶುರು ಮಾಡ್ಕೊಂಡಿದ್ದೀವಿ ನಾವು ಎಂಕ್ವೈರಿ. ಈಗ ಸೋಮೇಶ್ವರ್ ಶುಗರ್ ಫ್ಯಾಕ್ಟ್ರಿದು ನಾನು ಸ್ಟಾರ್ಟ್ ಮಾಡಬೇಕು, ನಾನು ಮಾಡಲಿಲ್ಲ, ಅದೀಗ ಮಾಡ್ತೀನಿ. ಓಕೆ, ಇದಲ್ಲದೆ ಎಲ್ಲೆಲ್ಲಿ ಬಾಕಿಗಳಿದಾವೆ ಅಂತ ನೀವು ಪ್ರಸ್ತಾಪ ಮಾಡಿದ್ದೀರಿ. ನಿಮ್ಮ ಜೊತೆ ನಾನು ನಾಳೆ ಕೇನ್ ಕಮಿಷನರ್ ಆಫೀಸ್ಗೆ ನಾನು ಬರ್ತೀನಿ, ನಾವೆಲ್ಲರೂ ಹೋಗೋಣ. ಕೇನ್ ಕಮಿಷನರ್ ಸಾಹೇಬರು ಎಲ್ಲ ವ್ಯವಸ್ಥೆ, ಗಾಡಿ ಗೀಡಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಹೀಗೆ ನನ್ನ ನಿರೀಕ್ಷೆ ಏನಂದ್ರೆ ಒಂದು 10 ರಿಂದ 20 ಜನ ರೈತ ಮುಖಂಡರು ನನ್ನ ಜೊತೆ ಬೆಂಗಳೂರಿಗೆ ಬರಬೇಕು. ಅಲ್ಲಿಗೆ ಹೋಗಿ ಅಲ್ಲೇ ಈ ಎಲ್ಲ ವಿಚಾರಗಳನ್ನು ಎಲ್ಲ ಅಲ್ಲಿ ಅರೇಂಜ್ಮೆಂಟ್ ಮಾಡಬೇಕು. ಅಲ್ಲೇ ಹೋಗಿ ಅಲ್ಲೇ ಕೂತ್ಕೊಂಡು ಎಲ್ಲ ವಿಚಾರಗಳನ್ನು ಏನೇನು ಬಾಕಿಗಳಿದಾವೆ ಇದೆಲ್ಲ ನಮ್ಮ ಹೊಸ ಕೇನ್ ಕಮಿಷನರ್ ಸಾಹೇಬರು ಬಂದಿದ್ದಾರೆ, ಗೋವಿಂದ ರೆಡ್ಡಿ ಸಾಹೇಬರು ಇಲ್ಲೇ ಅವರೇ ಬಹಳಷ್ಟು ಇಲ್ಲಿ ಕೆಲಸ ಮಾಡಿದ್ದಾರೆ, ಬಾಗಲಕೋಟೆ, ಗದಗ, ನಿಮ್ಗೆಲ್ಲರಿಗೂ ಹಳೆ ಪರಿಚಯ. ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಮೊದಲನೇ ಸಭೆ ಕೇನ್ ಕಮಿಷನರ್ ಜೊತೆನೆ ಅಲ್ಲಿ ಮಾಡೋಣ ಅಂತ ನನ್ನ ಪಾಯಿಂಟ್. ಇದಕ್ಕೆ ತಾವೆಲ್ಲರೂ ಸ್ಪಂದಿಸ್ತೀರಂತ ನನ್ನ ನಂಬಿಕೆ. ನಾಳೆ 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 ಇದು ವೇಟ್ ಮಾಡೋದಿಲ್ಲ. ಈಗ ನಾಳೆ ಇವತ್ತು ಸಂಜೆ ನಾವು ಗಾಡಿಗಳನ್ನು ಅರೇಂಜ್ ಮಾಡ್ತೀವಿ. ಒಂದು 10-20 ಜನ ರೈತ ಮುಖಂಡರು ಯಾರಿಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಇದೆ ತಾವುಗಳೇ ಆಯ್ಕೆ ಮಾಡಿ ನಮ್ಗೆ ಪಟ್ಟಿ ಮಾಡಿ ಕೊಡಿ. ಅವರೆಲ್ಲರೂ ಬರಬೇಕು. ಸಂಕ್ಷಿಪ್ತವಾಗಿ ಇಡೀ ಸಕ್ಕರೆ ಸಿಸ್ಟಮ್ ಬಗ್ಗೆ ಹೇಳೋದಲ್ಲ, ನಮ್ಮ ಜಿಲ್ಲೆನಲ್ಲಿ ಸ್ಪಷ್ಟವಾಗಿ ಏನೇನು ಕಷ್ಟಗಳಿದಾವೆ, ಪ್ಲಸ್ ಫ್ಯಾಕ್ಟ್ರಿಗಳಲ್ಲಿ ಏನೇನು ನ್ಯೂನತೆಗಳು ನೀವು ನೋಡಿದ್ದೀರಾ ಅದನ್ನಲ್ಲಿ ನೀವು ವ್ಯಕ್ತಪಡಿಸಬೇಕು. 2 ತಾಸು 3 ತಾಸು ಒಳಗಡೆ ಎಲ್ಲ ಐಟಮ್ಸ್ ನಾವು ಕವರ್ ಮಾಡಬೇಕು. ಈ ತರ ನಾನು ಅಲ್ಲಿ ಮಾತಾಡ್ಕೊಳ್ತೀನಿ, ನಾನೊಂದು ಸಭೆ ಅರೇಂಜ್ ಮಾಡ್ಕೊಳ್ತೀನಿ, ನಾವೆಲ್ಲರೂ ಹೋಗೋಣ. ಆಲ್ರೆಡಿ ನಮ್ಮ SP ಸಾಹೇಬರು ಏನು ಸ್ಪಷ್ಟವಾಗಿ ಅದು ಓದಿ ಹೇಳಿದ್ದಾರೆ. ಆ ಕಾನೂನು ಈಗ ಇದೆ, ಆರ್ಡರ್ ಪಾಸ್ ಆಗಿದೆ. ಅದರಂತೆ ಎಲ್ಲ ಶುಗರ್ ಫ್ಯಾಕ್ಟರೀಸ್ ಆ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಬೇಕು. ಇದರಲ್ಲಿ ನಾನಿರ್ಲಿ, ನಮ್ಮ SP ಅವರಿರ್ಲಿ, ನಾವು ಯಾವುದೇ ಫ್ಲೆಕ್ಸಿಬಿಲಿಟಿ ತೋರಿಸಲ್ಲ. ಒನ್ಸ್ ದೇರ್ ಇಸ್ ಅನ್ ಆರ್ಡರ್ ನೀಡ್ಸ್ ಟು ಬಿ ಇಂಪ್ಲಿಮೆಂಟ್. ಈಗ 3ನೇದು APMC ವೇ ಬ್ರಿಡ್ಜಸ್. APMC ಡಿಪಾರ್ಟ್ಮೆಂಟ್ ಇಂದ ಯಾರಿದ್ದಾರೆ ಮಾರ್ಕೆಟಿಂಗ್, ಇದು ಯಾಕೆ ಆಗಲಿಲ್ಲ? ಲಾಸ್ಟ್ ಇಯರ್ ನಾವು ಮೊನ್ನೆ ಮೀಟಿಂಗ್ ಮಾಡುವಾಗ ಟೆಂಡರ್ ಆಗಿದೆ ಅಂತ ಹೇಳಿದಿರಲ್ವಾ, ಅದು ಯಾಕೆ ಆಗ್ಲಿಲ್ಲ? APMC ವೇ ಬ್ರಿಡ್ಜ್ ಬಡ್ಜೆಟ್ ಅಲ್ಲಿ ಘೋಷಣೆ ಆದ ನಂತರ ಇಂಪ್ಲಿಮೆಂಟ್ ಮಾಡ್ಬೇಕಲ್ವಾ ಡಿಪಾರ್ಟ್ಮೆಂಟ್? ಯಾರಿದ್ದಾರೆ APMC ಇಂದ? ಕರೀರಿ. ಕಾರ್ಖಾನೆಗಳು ಶುರು ಆಗ್ತಿದ್ದ ಮುಂಚೆ ಎಷ್ಟು ಟೀಮ್ಸ್ ಇದ್ದವು ನಿಮ್ದು? ಅಲ್ಲ, ಟೀಮ್ಸ್ ಎಷ್ಟಿತ್ತು? ಐ ಥಿಂಕ್ ಅರೌಂಡ್ 17 ಟೀಮ್ಸ್ ಏನೋ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಟೀಮ್ಗಳನ್ನ ಫಾರ್ಮ್ ಮಾಡಿದ್ವಿ. ವೇಟ್ಸ್ ಅಂಡ್ ಮೆಜರ್ಸ್ ಮತ್ತೆ ರೈತರ ಟೀಮ್ ಎರಡು ಜೊತೆಗೆ ಹೋಗ್ಬಿಟ್ಟು ಎಲ್ಲವನ್ನ ಕ್ಯಾಲಿಬ್ರೇಷನ್ ಮಾಡಿ ಆದ್ಮೇಲೆ ಸರ್ಟಿಫೈ ಮಾಡಿದ್ಮೇಲೆ ಶುರು ಮಾಡಿದ್ರು. ಒಂದು ಈ ವರ್ಷ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಇದು ಆಲ್ರೆಡಿ ಹೋದ ವರ್ಷನೇ ಮಾತುಕತೆ ಆದ್ಮೇಲೆ ಆಗಿರ್ತಕ್ಕಂಥ ವ್ಯವಸ್ಥೆ ಅದು ಮುಂದುವರಿಯುತ್ತೆ. We passed an order. Last time ನಿಮ್ ಜೊತೆ ಚರ್ಚೆ ಆದ ತಕ್ಷಣ we passed an order. ಮಲ್ಟಿಪಲ್ ಟೀಮ್ಸ್ ನ ಫಾರ್ಮ್ ಮಾಡಿದ್ವಿ. ನಾವ್ ಏನ್ ಹೇಳಿದೀವಿ ಅಂದ್ರೆ we are all busy with many works. ಈ ಟೀಮ್ ದ ಜವಾಬ್ದಾರಿ ಏನಂದ್ರೆ wherever there is a complaint, the team will again go and re-verify. ಫಸ್ಟ್ ಕ್ಯಾಲಿಬ್ರೇಷನ್ ನಾವು ಮಾಡಿಟ್ಟಿದೀವಿ. ಅದಾದ ನಂತರ nobody can tamper it. ಸೀಲ್ ಮಾಡ್ತಾರೆ ಅದನ್ನು, ಯು ನೋ ಅಲ್ವಾ? ಸೀಲ್ ಏನಾದ್ರೂ ಟ್ಯಾಂಪರ್ ಆಗಿದೆ ಅಲ್ಲ, ನೀವು ಮಿಸ್ಚಿಫ್ ಏನಾದ್ರೂ ಸಸ್ಪಿಷನ್ ನೀವು ಮಾಡ್ತಾ ಇದೀರಂದ್ರೆ ದಿಸ್ ಕಮಿಟಿ ಇಸ್ ದೇರ್. ಅಂಡ್ ಈ ಕಮಿಟಿಯಲ್ಲಿ ಬರೀ ಅಧಿಕಾರಿಗಳಲ್ಲ, ನಾವು ರೈತರನ್ನ ಹಾಕೊಂಡಿದೀವಿ. ಅವ್ರ ಎದುರುಗಡೆ ಎಲ್ಲ ವೈರ್ಸ್ ತೋರಿಸ್ಬೇಕು. ನಮ್ಮ ಇಂಡಿಕೇಟರ್ ಇಂದ
ವೇಬ್ರಿಡ್ಜ್ ಇಂಡಿಕೇಟರ್ ಇಂದ ನಿಮಗೆ ಡಿಸ್ಪ್ಲೇಗೆ ಹೋಗೋ ರೀತಿ, ಪ್ರಿಂಟರ್ಗೆ ಹೋಗೋ ರೀತಿ ಇರಬೇಕು. ಈಗ ಹೊಸದಾಗಿ ಏನ್ ಹೇಳ್ತಾರಂದ್ರೆ, ಪ್ರಿಂಟರ್ಗೆ ಕಂಪ್ಯೂಟರ್ಗೆ ಒಂದೇ ಸ್ಲಾಟ್ ಇಂದ ಹೊರಗಡೆ 2 ವೈರ್ಸ್ ಬರ್ತಾ ಇದಾವೆ, ನಮ್ಗೆ ಅದು ಸಸ್ಪಿಷನ್ ಬರ್ತಾ ಇದೆ, ಇದನ್ನು ನೀವು ರೆಕ್ಟಿಫೈ ಮಾಡಬೇಕು ಅಂತ ಹೇಳಿ ಬೇಡಿಕೆ ಇದೆ. ನಾವು ಅದನ್ನ ಎಕ್ಸಾಮಿನ್ ಮಾಡ್ತೀವಿ. ಈಗ ಫ್ಯಾಕ್ಟರಿ ಅವರು ಯಾಕೆ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು ಡೇಟಾ? ಅವರಿಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ, ಆಡಿಟ್ ಮಾಡ್ಲಿಕ್ಕೆ ಬೇಕಾಗುತ್ತದೆ. ಇದು ಡಿಸ್ಪ್ಲೇ ಆದ ನಂತರನೂ ಅವರು ಆ ಡೇಟಾವನ್ನು, ಡಿಜಿಟಲ್ ಡೇಟಾ ಏನಿದೆ ಅದನ್ನು ತಗೊಳ್ಳಿಕ್ಕೆ ಆಪ್ಷನ್ಸ್ ಇರ್ತವೆ. ವಿಲ್ ಸಿಟ್ ವಿತ್ ದಮ್ ಅಂಡ್ ವಿಲ್ ಡಿಸ್ಕಸ್. But whatever we have done in the interest of the farmers. Yes. I agree, sir. Another